ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬಲ್ಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿದಂತೆ ಎಲ್ಲರಿಗೂ ಕೂಡ ತಿಳಿಸ್ತೇವೆ. ದೇವರು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸದ ಧ್ಯಾನದ ಅಂಶ, ಶಿಲುಬೆ ಮನುಷ್ಯರಿಗೂ ಮತ್ತು ದೇವರಿಗೂ ಒಂದು ನೂತನವಾಗಿರ್ತಕ್ಕಂಥ ಸಂಬಂಧವನ್ನು ಏರ್ಪಾಟು ಮಾಡಿದಂಥ ಒಂದು ಸಂಗತಿಯನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಶಿಲುಬೆ ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂಥದ್ದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಬಲಿಯಾಗಿರ್ತಕ್ಕಂಥ ಒಂದು ಯಜ್ಞ ಪೀಠ, ಯಜ್ಞ ಸ್ತೂಪ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮನ್ನು ಪಾತಾಳದಿಂದ, ಪಾಪದಿಂದ, ಶಾಪದಿಂದ, ಮರಣದ ಅಂಧಕಾರದಿಂದ, ಸೈತಾನನ ಕಪಿಮುಷ್ಟಿಯಿಂದ, ಈ ಒಂದು ಲೋಕದ ಎಲ್ಲ ವಿಚಾರ ಆಚಾರಗಳಿಂದ ಬಿಡಿಸುವುದಕ್ಕಾಗಿ ದೇವಾದಿದೇವನು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡ ಕಾರಣ ಏನಂತಂದರೆ, ಮನುಷ್ಯರಿಗೂ ಮತ್ತು ದೇವರಿಗೂ ಕಡಿಯಲ್ಪಟ್ಟಂಥ ಸಂಬಂಧ ಪುನಃ ಏನಾಗಬೇಕು, ಸ್ಥಾಪಿಸಲ್ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಶಿಲುಬೆ ಅಂದ ತಕ್ಷಣ ನಮಗೆ ನೆನಪು ಬರುವಂಥದ್ದು ಏನ್ರಿ, ಕ್ರಾಸ್ ಎನ್ನುವಂಥ ಒಂದು ಚಿಹ್ನೆ ನೆನಪು ಬರುತ್ತೆ. ಪ್ಲಸ್ ಆಕಾರದಲ್ಲಿ ಕೆಳಗಡೆ ಸ್ವಲ್ಪ ಉದ್ದಕ್ಕೆ ಮಾಡಿಬಿಟ್ರೆ ಅದೇನಾಗುತ್ತೆ, ಶಿಲುಬೆ ಎಂಬುದಾಗಿ ನಾವು ನೋಡ್ತೀವಿ. ಆ ಶಿಲುಬೆ ಎನ್ನುವಂಥದ್ದು ದೇವರ ಮತ್ತು ಮನುಷ್ಯರ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಬೆಸೆಯಿತು ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ದಯವಿಟ್ಟು ಓದೋಣ. 2 Corinthians chapter 5 verse 21. ನಿಮ್ಮನ್ನು 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ಶಿಲುಬೆಯಿಂದ ದೇವರು ನಮ್ಮನ್ನು ಅಂಗೀಕರಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನಿರಾಕರಿಸಲ್ಪಟ್ಟಂಥವರು, ನಾವು ಅವಿಧೇಯರು, ನಾವು ಬಲಹೀನರು, ದೇವರಿಂದ ದೂರವಾದಂಥ ಸ್ಥಿತಿಯಲ್ಲಿ ಜೀವಿಸುವಂಥವರು, ಕೈಬಿಡಲ್ಪಟ್ಟಂಥವರು, ಸೈತಾನನ ಕಪಿಮುಷ್ಟಿಯಲ್ಲಿ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳಲ್ಲಿಯೇ ಮುಳುಗಿ ಹೋದಂಥ ನಮ್ಮನ್ನು ಶಿಲುಬೆಯ ಮೂಲಕವಾಗಿ ದೇವರು ನಮ್ಮನ್ನು ಏನು ಮಾಡಿದಂತೆ ಅಂಗೀಕರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತಂತ. ಹೆಂಗ್ರಿ? ಪಾಪ ಸ್ವರೂಪಿಯಾಗಿರ್ತಕ್ಕಂಥ ನಾವುಗಳು ನೀತಿಯನ್ನು ಧರಿಸಿಕೊಳ್ಳುವ ಉದ್ದೇಶಕ್ಕಾಗಿ ದೇವರು ತಾನು ಪಾಪ ಜ್ಞಾನವಿಲ್ಲದಂಥ ಆತನು ನಮಗೋಸ್ಕರವಾಗಿ ಏನಾದಂತೆ ನಮ್ಮ ಪಾಪವನ್ನೆಲ್ಲವನ್ನು ತನ್ನ ಮೇಲೆ ಹಾಕಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ 4 ಪ್ರಮುಖ ಸತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಏನಂತಂದರೆ, ಯೇಸು ಕ್ರಿಸ್ತನ್ ಏನಾಗಿದ್ದಾನಂತೆ, ಪಾಪವಿಲ್ಲದ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ. ಆತನ ಜನ್ಮದಲ್ಲಿ ಪಾಪವಿಲ್ಲ, ನಡತೆಯಲ್ಲಿ ಪಾಪವಿಲ್ಲ, ಆತನ ಹುಟ್ಟಿನಲ್ಲಿ ಪಾಪವಿಲ್ಲ, ಆತನ ಮಾತುಗಳಲ್ಲಿ ಪಾಪವಿಲ್ಲ, ಆತನಲ್ಲಿ ಪಾಪವೇ ಇಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8:46 ಆತನು ಹೇಳಿರ್ತಕ್ಕಂಥ ವಿಷಯವನ್ನು, ಲೋಕಕ್ಕೆ ಸವಾಲಾಗಿ ಹೇಳಿರ್ತಕ್ಕಂಥ ವಿಷಯವನ್ನು ಇಬ್ರಿಯ 4:15 ನಾವು ನೋಡ್ತಾ ಇದ್ದೇವೆ. ಆತನು ಪರಿಶುದ್ಧನು ಎಂಬುದಾಗಿ, ಪಾಪ ಮಾಡಲಿಲ್ಲ ಎಂಬುದಾಗಿ ಹೇಳಿರ್ತಕ್ಕಂಥ ಸಂಗತಿಯನ್ನು 1 ಪೇತ್ರ 2:22 ನೋಡುವಾಗ, ಆತನಲ್ಲಿ ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯು ಸಿಕ್ಕುವಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. 1 ಯೋಹಾನ 3:5 ನಾವು ನೋಡುವಾಗ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಏನು ಮಾಡಿದಂತೆ ಪ್ರತ್ಯಕ್ಷನಾದನೆಂಬುದಾಗಿ ನಮಗೆ ಗೊತ್ತಿದೆ. ಆತನಲ್ಲಿ ಏನಿಲ್ಲ ಅಂತ ಹೇಳ್ತದೆ ವಾಕ್ಯ, ಪಾಪವಿಲ್ಲ. ಪಾಪವಿಲ್ಲದ ಆತನು ಪಾಪಿಗಳಾದಂಥ ನಮಗೋಸ್ಕರವಾಗಿ ನಮ್ಮ ಪಾಪವನ್ನು ತನ್ನ ಮೇಲೆ ಹಾಕಿಕೊಂಡಾಗ ನಾವು ಏನಾದ್ವಂತೆ, ಏನು ಹೇಳ್ತಾ ಇದೆ ವಾಕ್ಯ, ಏನು ಹೇಳ್ತಾ ಇದ್ದಾರೆ,
ನಾವು ನೀತಿವಂತರಾದೆವು. ಆತನು ಪಾಪವನ್ನು, ನಮ್ಮೆಲ್ಲರ ಪಾಪಗಳನ್ನು ಆತನು ಏನು ಮಾಡಿದ, ತೆಗೆದುಕೊಂಡು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಯೇಸು ಸ್ವಾಮಿಯನ್ನ ಪಾಪ ಸ್ವರೂಪಿಯನ್ನಾಗಿ ಮಾಡಿದ್ನ. ಅಂದ್ರೆ ಏನ್ರಿ ಅರ್ಥ ಅಲ್ಲಿ? ಇಡೀ ಲೋಕದ ಎಲ್ಲ ಜನರ ಪಾಪಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನು ಏನು ಮಾಡಿದ, ಅಪರಾಧಗಳನ್ನು ಆತನು ಹೊತ್ತುಕೊಂಡು ತೀರಿಸಬೇಕಾದ ಎಲ್ಲ ಕ್ರಯವನ್ನು ಆತನು ಏನು ಮಾಡಿದ, ತೀರಿಸಿದ. ಪ್ರಿಯರೇ, ದೇವರು ಎಲ್ಲ ಮನುಷ್ಯರ ಪಾಪವನ್ನು ಒಬ್ಬಾತನಲ್ಲಿ ನೋಡಿದ ಕಾರಣಕ್ಕಾಗಿ ಆತನು ಎಲ್ಲ ಮನುಷ್ಯರಿಗೆ ಏನು ಮಾಡಿದಂತೆ, ಬಿಡುಗಡೆ ಕೊಟ್ಟ. ಹಲ್ಲೆಲೂಯಾ. ಮೊದಲನೇ ಆದಾಮನ ಮೂಲಕವಾಗಿ ಯಾವ ರೀತಿಯಾಗಿ ಪಾಪ ಬಂತು, ಕಡೆ ಆದಾಮನ ಮೂಲಕವಾಗಿ ಏನಾಯ್ತಂತೆ, ಪಾಪ ಎನ್ನುವಂಥದ್ದು ಏನಾಯ್ತ್ರಿ, ಹೊರಟು ಹೋಯ್ತು. ಪ್ರಿಯರೇ, ಹಲ್ಲೆಲೂಯಾ. ಮೊದಲನೇ ಆದಾಮನ್ನು ಸಾಯಿಸುವಂಥ ಸ್ಥಿತಿಯನ್ನು ತೆಗೆದುಕೊಂಡು ಬಂದರೆ, ಕಡೆ ಆದಾಮನು ಬದುಕಿಸುವ ಆತ್ಮನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೀವಿ ವಚನದಲ್ಲಿ ನಮಗೋಸ್ಕರ ಎಂಬುದಾಗಿ ದೇವ್ರ ವಾಕ್ಯ ಏನು ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ. ಮೊದಲನೇ ಪೇತ್ರ 3:18 ನಾವು ನೋಡುವಾಗ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮಗೋಸ್ಕರವಾಗಿ ಆತನು ಏನು ಮಾಡಿದ, ಎಲ್ಲವುಗಳನ್ನು ಭರಿಸಿದ. ಹಲ್ಲೆಲೂಯಾ. ನಮ್ಮ ಲೆಕ್ಕಕ್ಕೆ ಯಾವುದು ಕೂಡ ಬರಲಾರದೆ ಹಾಗೆ ಆತನೇ ಎಲ್ಲವುಗಳನ್ನು ಏನು ಮಾಡಿದ್ದಾರೆ, ನಮಗೋಸ್ಕರವಾಗಿ ಆತನು ಒತ್ತುಕೊಂಡ. ಪ್ರಿಯರು, ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ. ನಾಲ್ಕನೇ ಒಂದು ವಿಷಯ ಸಂಗತಿ ಏನಂದರೆ, ಇದರಲ್ಲಿ ದೇವರ ಉದ್ದೇಶ ಏನಂತಂದರೆ, ವಿಶ್ವಾಸಿಗಳೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಏನಾಗಬೇಕಂತೆ, ನೀತಿವಂತರಾಗಬೇಕು. ನೀತಿವಂತರ ಆದಂಥವರಿಗೆ ಮಾತ್ರ ನೀತಿಯ ಲೋಕವಾಗಿರ್ತಕ್ಕಂಥ ಪರಲೋಕ ಎನ್ನುವಂಥದ್ದು ಏನಾಗುತ್ತೆ, ಸಿಗುವಂಥದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್. ಅದರ ಸಲುವಾಗಿ ಯಾರು ಶಿಲುಬೆಯ ಬಳಿಗೆ ಬರ್ತಾರೋ ಅವರು ದೇವರ ಸಂಗಡ ಏನಾಗ್ತಾರಂತೆ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಬರುವಂಥವ್ರು ಅವರು ಆಗಿದ್ದಾರೆ. ಪ್ರಿಯರೇ, ದೇವರು ಅವ್ರನ್ನ ಏನು ಮಾಡ್ತಾನೆ ಅಂತ ಹೇಳ್ತಾ ಹೋಗಿದೆ ವಾಕ್ಯ, ಅಂಗೀಕರಿಸುತ್ತಾನೆ. ಯಾರು ಅಂಗೀಕರಿಸ್ತಾರಂತೆ ಅವ್ರನ್ನ? ದೇವರು ಅಂಗೀಕರಿಸ್ತಾನೆ. ಹಲ್ಲೆಲೂಯಾ. ಯಾರ ಬಳಿಯಲ್ಲಿ ಬಂದಾಗ ದೇವರು ಅವ್ರನ್ನ ಅಂಗೀಕರಿಸ್ತಾನೆ? ಶಿಲುಬೆಯ ಬಳಿಯಲ್ಲಿ ಬಂದಾಗ. ಅದಕ್ಕಾಗಿ ಶಿಲುಬೆ ಎನ್ನುವಂಥದ್ದು ಏನಾಗಿದೆ ಅಂದರೆ, ನೂತನವಾದಂಥ ಸಂಬಂಧವನ್ನು ತಿಳಿಸುವಂಥ ಒಂದು ಏನಾಗಿದೆ ರೀ, ಸ್ಥಳವಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ಮನುಷ್ಯರೆಲ್ಲರಿಗೋಸ್ಕರವಾಗಿ ಪಾಪ ಕ್ಷಮಾಪಣೆಯ ಹೊಂದುವಂಥ ಒಂದು ಸ್ಥಳವಾಗಿದೆ. ಪ್ರಿಯರೇ, ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನಗಳು ನೋಡೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ, ಕೊಲೊಸ್ಸೆ 1ನೇ ಅಧ್ಯಾಯ 13-14 ವಚನಗಳು. ಓಕೆ. ಶಿಲುಬೆಯಿಂದ ಎರಡನೇದಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಏನು ಮಾಡ್ತೀವಂತೆ, ಹೊಂದುವವರಾಗಿರ್ತೀವಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಪರವಾಗಿ ಆತನು ಜಮೀನ್ದಾರಿಕೆ ಎಂಬುದಾಗಿ ನಾವು ಕೇಳ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರೈಸ್. ನಿನ್ನೆ ನಾನು ಯೋಬನ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ಒಂದು ಸಂಗತಿಯನ್ನು ನಾನು ನೋಡಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಆ ಸಂಗತಿ ಏನಾಗಿತ್ತಂತಂದರೆ, ಯೋಬನು ಪ್ರಾರ್ಥಿಸ್ತಾನೆ. ಯಾವ ರೀತಿಯಾಗಿ ಪ್ರಾರ್ಥಿಸ್ತಾನಂತಂದರೆ, ದೇವರೇ ನೀನೇ ನನಗೆ ಏನಾಗಿರಬೇಕಂತೆ, ಜಮೀನುದಾರಿಕೆಯಾಗಿರಬೇಕು ಅಂತೇಳಿ. ಹಲ್ಲೆಲೂಯಾ. 17ನೇ ಅಧ್ಯಾಯ 3ನೇ ವಚನ, ಯೋಬನ ಪುಸ್ತಕ 17ನೇ ಅಧ್ಯಾಯ 3ನೇ ವಚನ ಓದೋಣ. ಕೃಪೆ ಮಾಡಿ ಈಡನ್ನು ಕೊಡು, ನನಗಾಗಿ ನೀನೇ ಹತ್ತಿರ ಹೊಣೆಯಾಗು, ಕೈ ಮೇಲೆ ಕೈ ಹಾಕತಕ್ಕವರು ನನಗೆ ಇನ್ನಾರೂ ಇಲ್ಲ. ಅಂದರೆ ನೀನೇ ನನಗೆ ಜಮೀನ್ದಾರ ಎಂಬುದಾಗಿ ಹೇಳಿದೆ. ಯಾರಾದರೂ ಸಾಲ ಮಾಡಿದಾಗ ಸಾಲ ಅವ್ರು ಕಟ್ಲಾರದೇ ಇದ್ರೆ ಸಾಲ ಯಾರು ತೀರಿಸ್ಬೇಕಾಗತ್ತೆ ರೀ? ಯಾರು ಜಾಮೀನ್ದಾರರಾಗಿರ್ತಾರೋ ಅವರೇ ಸಾಲವನ್ನು ಏನು ಮಾಡಬೇಕಾಗತ್ತೆ, ತೀರಿಸಬೇಕಾಗುತ್ತೆ. ಇಲ್ಲಿ ಯೋಬನು ಮಾಡಿರ್ತಕ್ಕಂಥ ಪ್ರಾರ್ಥನೆಯ ಕುರಿತಾಗಿ, ಫಲದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೋಬನು ಆವತ್ತಿನ ದಿವಸ ಹೇಳಿದಾನೆ, ದೇವರೇ ನನಗೆ ನೀನೇ ಜಮೀನ್ದಾರನಾಗಿ ನನ್ನ ಎಲ್ಲವುಗಳನ್ನು ನೀನು ಏನು ಮಾಡು, ನನ್ನ ಹತ್ತಿರಗಾರನಾಗಿದ್ದು ಹೊಣೆಯಾಗಿ ಇವೆಲ್ಲವುಗಳನ್ನು ನೀನು ನೋಡಿಕೆ, ನನ್ನ ಕೈಯಲ್ಲಿ ನೀನು ಮಾತ್ರ ಕೈ ಹಾಕು, ಬೇರೆ ಯಾರು ಕೂಡ ನನಗೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಏನಂತ ಹೇಳಂತಂದರೆ, ನಮ್ಮ ಪಾಪಗಳು, ಮನುಷ್ಯರ ಎಲ್ಲರ ಪಾಪಗಳು ಯೇಸು ಕ್ರಿಸ್ತನಲ್ಲಿ ಶಿಲುಬೆಯ ಮೂಲಕವಾಗಿ ಏನಾಯ್ತಂತೆ,
ಪರಿಹಾರವಾಯಿತು. ಆತನು ಸುರಿಸಿರ್ತಕ್ಕಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ರಕ್ತ, ಆತನಲ್ಲಿರ್ತಕ್ಕಂಥ ಪರಿಶುದ್ಧ ಪವಿತ್ರತೆಯ ರಕ್ತ, ಆ ರಕ್ತ ಎಲ್ಲ ಮನುಷ್ಯರಲ್ಲಿರ್ತಕ್ಕಂಥ ರಕ್ತದೋಪಾದಿಯಲ್ಲಿ ಇರಲಿಲ್ಲ, ಅದು ಪರಿಪೂರ್ಣ ಪವಿತ್ರತೆಯ ರಕ್ತವಾಗಿ ಇತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಶಿಲುಬೆ ಎನ್ನುವಂಥದ್ದು ಮೊದಲನೇದಾಗಿ ನಮ್ಮನ್ನು ದೇವರ ಬಳಿಗೆ ಅಂಗೀಕರಿಸುವಂಥ ಸ್ಥಿತಿಯಾದರೆ, ಎರಡನೇದಾಗಿ ನಮ್ಮ ಪಾಪಗಳನ್ನು ಏನು ಮಾಡುತ್ತಂಥದ್ದು, ಕ್ಷಮಿಸುವಂತಹ ಒಂದು ಸ್ಥಿತಿಯ ಕಡೆಗೆ ನಾವು ನೋಡ್ತಾ ಇದ್ದೇವೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಂತಂದ್ರೆ, ಆ ಕುಮಾರನಲ್ಲಿ, ಯಾವ ಕುಮಾರನಲ್ಲಿ ಅಂತೆ, ಆ ಕುಮಾರಂದ್ರೆ ಯಾರಿಲ್ಲಿ, ಯಾರ್ರಿ ಆ ಕುಮಾರನಂದ್ರೆ ಯಾರಿಲ್ಲಿ, ಯೇಸು ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದ್ಸಾರಿ ನೀವು 9ನೇ ಅಧ್ಯಾಯ 6ನೇ ವಚನ ಏಷಯನ ಪ್ರವಾದನ ಗ್ರಂಥದ ಕಡೆಗೆ ಬನ್ನಿ. ಏಷಯ 9:6. ಓದ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು ಎಂಬುದಾಗಿ. ಹಲ್ಲೆಲೂಯಾ. 9ನೇ ಅಧ್ಯಾಯ 6ನೇ ವಚನ ಏಷಯನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಆ ಕುಮಾರ ಅಂದ್ರೆ ಯಾರ್ರೀ, ಯೇಸು ಕ್ರಿಸ್ತನಾಗಿದ್ದಾನೆ. ಕು ಅಂದರೆ ಪಾಪ, ಮಾರ ಅಂದರೆ ಪರಿಹಾರಕ, ಪಾಪಗಳನ್ನು ಪರಿಹಾರ ಮಾಡುವಾತನೇ ಕುಮಾರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಒಂದು ಸ್ಥಿತಿ ಹೆಂಗಿದೆ ಅಂತಂದ್ರೆ, ಅನೇಕರು ಗಂಡು ಮಕ್ಕಳು ಹುಟ್ಟುಬಿಟ್ರೆ ನಮಗೇನು ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತೇಳಿ ನೆನೆಸ್ತಾ ಇರ್ತಾರೆ. ಹಲ್ಲೆಲೂಯಾ, ಆ ಒಂದು ಸ್ಥಿತಿಯಲ್ಲ. ನಮ್ಮ ವೇದಗಳಲ್ಲಿ ಕೂಡ ಒಂದು ಶ್ಲೋಕ ಬರುತ್ತೆ ಪ್ರಿಯರೇ, ಏನಂದರೆ ಕುಮಾರನಿಲ್ಲದೆ ಮೋಕ್ಷ ಇಲ್ಲ, ಕುಮಾರನಿಲ್ಲದೆ ಸ್ವರ್ಗವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕುಮತಿ ಅರಿತಾಯಿತು ಕುಮಾರಹ ಅಂತೇಳಿ ಆ ಒಂದು ಶ್ಲೋಕ ಇರುತ್ತೆ. ಆ ಶ್ಲೋಕದ ಅರ್ಥ ಏನಂದರೆ, ಕುಮಾರನಿಲ್ಲದೆ ಮೋಕ್ಷ ಇಲ್ಲ, ಕುಮಾರನಿಲ್ಲದೆ ಸ್ವರ್ಗವಿಲ್ಲ. ನಾವು ಅನೇಕ ಜನರು ಅನ್ಕೊಳ್ತಾರೆ ಏನಂತೇಳಿ, ಗಂಡು ಮಗ ಆದರೆ ನಮಗೇನಿಲ್ಲ, ಗಂಡು ಮಗ ಆದ್ರೇ ನಮಗೆ ಮೋಕ್ಷ, ಇಲ್ಲಂದ್ರೆ ನಮಗೆ ಸ್ವರ್ಗ ಸಿಗೋದಿಲ್ಲ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್. ಹಂಗಾದರೆ ಅನೇಕರು, ಕೆಲವೊಬ್ಬರು ಮದುವೆನೇ ಮಾಡ್ಕೊಂಡಿರಲ್ಲ, ಸನ್ಯಾಸಿಗಳಾಗಿ ಏನು ಮಾಡಿರ್ತಾರೆ, ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಅವರೆಲ್ಲರೂ ಪಾತಾಳಕ್ಕೆ ಹೋಗ್ತಾರೆ. ಹಂಗಾರೆ ಹಲ್ಲೆಲೂಯಾ, ಯಾವ ಕುಮಾರ ರೀ, ಯಾವ ಕುಮಾರ ರೀ, ಹಲ್ಲೆಲೂಯಾ, ಯಾವ ಕುಮಾರ ನಮಗೆ ಬೇಕಾಗಿರೋದು, ಆ ದೇವಕುಮಾರನು. ಹಲ್ಲೆಲೂಯಾ, ಮನುಷ್ಯ ಕುಮಾರನು ದೇವಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳೆಲ್ಲವೂ ಕೂಡ ಏನಾಗ್ತವಂತೆ, ಪರಿಹಾರವಾಗ್ತವೆ. ಆತನ ಮೂಲಕವಾಗಿ ನಾವು ನೀತಿಯನ್ನು ಧರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆ ಕುಮಾರನಿಗೆ ಹೆಸರುಗಳು, ಆತನ ಹೆಸರುಗಳನ್ನು ನಾವು ನೋಡುವಾಗ, ಆ ವರದ ಕುಮಾರನ ಹೆಸರುಗಳನ್ನು ನಾವು ನೋಡುವಾಗ, ಆತನ ಅದ್ಭುತ ಸ್ವರೂಪನಂತೆ, ಆಲೋಚನಾಕರ್ತನಂತೆ, ಪರಾಕ್ರಮಿಯಾದ ದೇವರಂತೆ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಅಂತೇಳಿ ಆತನ ಹೆಸರುಗಳು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಂದೆ, ಯಾವ ತಂದೆ ಅಂತ, ನಿತ್ಯನಾಗಿರುವಂಥ ತಂದೆ, ಆ ಕುಮಾರನ ಹೆಸರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಏನಾಗುವಂತೆ ಪರಿಹಾರವಾದವು. ಮನುಷ್ಯರು ಮಾಡಿಕೊಂಡಿರ್ತಕ್ಕಂಥ, ಮನುಷ್ಯರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಮೂಲಕವಾಗಿ ನಮ್ಮ ಪಾಪಗಳು ಪರಿಹಾರ ಆಗೋದಿಲ್ಲ. ಏನೋ ಹೇಳ್ತಾರೆ, ಏನಂತೇಳಿ, ಮಗ ಕೊಳ್ಳಿ ಇಟ್ಟರೆ ಏನಾಗುತ್ತಂತೆ, ವಂಶೋದ್ಧಾರಕ್ಕೆ ಕೊಳ್ಳಿಟ್ರೆ ಏನಾಗುತ್ತಂತೆ, ಮೋಕ್ಷ ಆಗುತ್ತಂತೆ. ಅಲ್ಲಿ ಆ ಕುಮಾರ ಅಲ್ಲ, ಯಾವ ಕುಮಾರ ರೀ, ಮನುಷ್ಯ ಕುಮಾರ, ದೇವಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಎಲ್ಲರ ಪಾಪಗಳು ಏನಾಗ್ತವಂತೆ, ಪರಿಹಾರವಾಗ್ತವೆ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಏಸಪ್ಪ ಒಂದ್ಸಾರಿ ಈ ವಚನವನ್ನು ಒಂದ್ಸಾರಿ ನೀವು ಓದ್ತೀರಾ, 35ನೇ ವಚನ, 8ನೇ ಅಧ್ಯಾಯ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ವಾಕ್ಯ ನೋಡ್ರಿ, ಮಗನು ಶಾಶ್ವತವಾಗಿ ಇರುವನು. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ. ಹಲ್ಲೆಲೂಯಾ, ಯಾವ ಮಗ ರೀತ, ದೇವ ಮಗ. ಹಲ್ಲೆಲೂಯಾ, ಮನುಷ್ಯ ಕುಮಾರನು ಎಂಬುದಾಗಿ ಹೇಳುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೇನು ಸಿಗುತ್ತೆ ಅಂತ ಹೇಳ್ತಾ ಇದೆ ವಾಕ್ಯ, ಮೋಕ್ಷ ಸಿಗುತ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ, ನಾವು ಎಲ್ಲ ಮನುಷ್ಯರು ಪಾಪ ಸ್ವರೂಪಿಗಳಾಗಿರ್ತಕ್ಕಂಥ ಎಲ್ಲ ಮನುಷ್ಯಗಳು, ಜನ್ಮ ಪಾಪ ಕರ್ಮ ಪಾಪದಿಂದ ಕೂಡಿರ್ತಕ್ಕಂಥ ಎಲ್ಲ ಮನುಷ್ಯರೆಲ್ಲರಿಗೂ ಕೂಡ ಒಂದು ಸ್ಥಳ ಏನು ಮಾಡ್ತಾ ಇದಂತೆ, ಪಾಪ ಕ್ಷಮಾಪಣೆಯನ್ನು ಕೊಡ್ತಾ ಇದೆ. ಒಬ್ಬಾತನ ರಕ್ತ, ಆ ರಕ್ತ ನಮ್ಮೆಲ್ಲರಿಗೆ ಏನು ಕೊಡ್ತಾ ಇದಂತೆ, ಪರಿಶುದ್ಧತೆಯನ್ನು, ಮೋಕ್ಷವನ್ನು, ಸ್ವರ್ಗವನ್ನು ದಯಪಾಲಿಸ್ತಾ ಇದೆ ಪ್ರಿಯರೇ. ಅದರ ಸಲುವಾಗಿ ನಾವು 1ನೇ ಯೋಹಾನ 2ನೇ ಅಧ್ಯಾಯ ಮೊದಲ 2 ವಚನಗಳನ್ನು ಓದುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 1ನೇ ಯೋಹಾನ 2ನೇ ಅಧ್ಯಾಯ ಮೊದಲು 2 ವಾಕ್ಯಗಳು.
ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ, ವಾಕ್ಯ ಹೇಳ್ತಾ ಇದೆ, ಸಮಸ್ತ ಲೋಕದ ಪಾಪಗಳನ್ನೂ ಸಹ ನಿವಾರಣೆ ಮಾಡುತ್ತಾನೆ. ಅದರ ಸಲುವಾಗಿ ಶಿಲುಬೆ ಎನ್ನುವಂಥದ್ದು ಮೊದಲನೇದಾಗಿ ನಮ್ಮನ್ನು ಅಂಗೀಕರಿಸುವಂಥ ಸ್ಥಿತಿ ಆದರೆ, ಎರಡನೇದಾಗಿ ತಪ್ಪಿ ಹೋದಂಥ ಆದಾಮ, ತಪ್ಪಿ ಹೋದಂಥ ಅವಳು, ತೋಟದಿಂದ ಹೊರಗಡೆ ಹೋದಂಥ ಅವರನ್ನು ತೋಟದ ಒಳಗಡೆ ಕರೆಯಿಸಿಕೊಳ್ಳುವಂಥ ಒಂದು ಸ್ಥಿತಿ ಯಾವುದ್ರಿ? ದೇವರು ನಮ್ಮನ್ನು ಅಂಗೀಕರಿಸುವಂಥ ಸ್ಥಿತಿ. ಎರಡನೇದಾಗಿ ತಪ್ಪು ಮಾಡಿದಂಥವ್ರು, ಪಾಪ ಮಾಡಿದಂಥವ್ರಿಗೆ ಕ್ಷಮಾಪಣೆಯ ಒಂದು ಸ್ಥಳವಾಗಿ ಆ ಒಂದು ಶಿಲುಬೆ ಎನ್ನುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳಂತ ಇದೆ, ಸಮಸ್ತ ಲೋಕದ ಪಾಪಗಳನ್ನು ಸಹ ಏನು ಮಾಡುತ್ತಂತೆ? ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸುರಿಸಿರ್ತಕ್ಕಂಥ, ದೇವಕುಮಾರನ ಸುರಿಸಿರ್ತಕ್ಕಂಥ ರಕ್ತ ನಮಗೇನು ಮಾಡುತ್ತಂತೆ? ಬಿಡುಗಡೆಯನ್ನು ದಯಪಾಲಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಶಿಲುಬೆ ಎನ್ನುವಂಥದ್ದು ಮನುಷ್ಯರಿಗೂ ಮತ್ತು ದೇವರಿಗೊಂದು ನೂತನ ಸಂಬಂಧವನ್ನು ಕಲ್ಪಿಸುವಂಥದ್ದಾಗಿದೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆಯ ಮೂಲಕವಾಗಿ ನಾವು ಏನಾಗ್ತೀವಿ ಅಂತೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ಇಬ್ರಿಯ 2ನೇ ಅಧ್ಯಾಯ 11 ಮತ್ತು 12ನೇ ವಚನ. ದೇವರ ಕುಟುಂಬದ ಸದಸ್ಯರಾಗಿ ನಾವು ಇರ್ತೀವಿ. ಹೋಗ್ತೀರಾ? ಯಾಕಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನ ಸಹೋದರ ಎನ್ನುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿಪದಗಳನ್ನು ಹಾಡುವೆನು ಎಂತಲೂ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆಯಿಂದ ನಾವು ತಂದೆ ಮತ್ತು ಮಕ್ಕಳ ಸ್ಥಾನವನ್ನು, ಕುಟುಂಬದ ಒಂದು ಸದಸ್ಯತ್ವವನ್ನು ಪಡೆಯುವಂಥವರಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಪವಿತ್ರ ಮಾಡುವಾತನು ದೇವರು ಮಾತ್ರ. ಸೈತಾನನು ಈ ಲೋಕವನ್ನು ಅಪವಿತ್ರ ಮಾಡಿದ್ದಾನೆ. ದೈವಿಕವಾಗಿರುವಂಥ ಆಜ್ಞೆಯನ್ನು ಧಿಕ್ಕಾರ ಮಾಡೋದಕ್ಕಾಗಿ ಮನುಷ್ಯರಿಗೆ ಪ್ರೇರೇಪಣೆ ಮಾಡಿದ್ದಾನೆ. ಆ ಸೈತಾನನ ಕಪಿಮುಷ್ಟಿಯಿಂದ ಮನುಷ್ಯರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪರಿಶುದ್ಧನಾಗಿರ್ತಕ್ಕಂಥ ದೇವರು, ದೇವಾದಿ ದೇವರು, ಆತನು ರಾಜಾದಿರಾಜನಾಗಿರ್ತಕ್ಕಂಥ ಆತನು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಶಿಲುಬೆಯ ಮೂಲಕವಾಗಿ ಪುನಃ ತಂದೆ ಮತ್ತು ಮಕ್ಕಳ ಸಂಬಂಧವನ್ನು ಆತನೇನು ಮಾಡ್ತಾ ಇದ್ದಾನೆ? ಕಲ್ಪಿಸ್ತಾ ಇದ್ದಾನೆ ಪ್ರೇರ. ಆ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾನೆ. ಅದಕ್ಕಾಗಿ ಈ ಲೋಕಕ್ಕೆ ಯೇಸು ಸ್ವಾಮಿ ಹೊರಟು ಬಂದ ಸಮಯದಲ್ಲಿ ನೀವು ನನ್ನ ಸಹೋದರರು ಎಂಬುದಾಗಿ ಆತನೇನು ಮಾಡಿದ? ಸಂಬೋಧಿಸಿದ ಪ್ರಿಯರೇ. ಹಲ್ಲೆಲೂಯಾ, ಒಂದು ಮಾದರಿಯನ್ನು ತೋರಿಸುವುದಕ್ಕಾಗಿ, ಹಲ್ಲೆಲೂಯಾ, ಒಂದು ಮಾದರಿ. ಈ ತಂದೆಯನ್ನು ಯಾವ ರೀತಿ ನಾವು ಆರಾಧಿಸಬೇಕು, ಘನಪಡಿಸಬೇಕೆನ್ನುವಂಥ ಮಾದರಿಯನ್ನು ತೋರಿಸುವುದಕ್ಕಾಗಿ ಆತ ನಮಗೆ ತಂದೆ, ನಾವು ಆತನ ಮಕ್ಕಳು ಎಂಬುದಾಗಿ, ಆ ಒಂದು ಸ್ಥಿತಿ ಹೆಂಗಿರುತ್ತೆ ಎಂಬುದಾಗಿ ಆತನು ತೋರ್ಪಡಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಾಗ ಆತನು ತಂದೆ ಎಂಬುದಾಗಿ ಏನು ಮಾಡಿದ್ನರಿ? ಸಂಬೋಧಿಸಿದ ಪ್ರೇರೆ. ನಾವು ಕೂಡ ಆ ರೀತಿಯಾಗಿ ಪ್ರಾರ್ಥಿಸಬೇಕಂತೇಳಿ ಆತ ನಮಗೇನು ಮಾಡಿದ? ಕಲಿಸಿಕೊಟ್ಟ. ದೇವರ ರಾಜ್ಯ ನೀವು ಆಗಿದ್ದೀರಿ ಎಂಬುದಾಗಿ ಹೇಳಿದ, ದೇವರ ರಾಜ್ಯದಲ್ಲಿ ಪ್ರತಿನಿಧಿಗಳು ನೀವು ಎಂಬುದಾಗಿ ಹೇಳಿದ, ದೇವಾದಿ ದೇವರೇ ನಿಮಗೆ ರಾಜ್ಯನಾಗಿದ್ದಾನೆಂಬುದಾಗಿ ಆತನು ತಿಳಿಸಿದ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಏನಂತ ಹೇಳಂದರೆ, ಶಿಲುಬೆ ನಮ್ಮನ್ನು ಒಂದು ಕುಟುಂಬವಾಗಿ ಮಾಡುತ್ತೆ ಪ್ರೇರ. ತಪ್ಪಿ ಹೋದ ಕುಟುಂಬವಲ್ಲ, ದೇವರ ಬಳಿಯಲ್ಲಿ ನಿಲ್ಲಿಸುವಂತಹ ಕುಟುಂಬ, ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತಹ ಕುಟುಂಬವಾಗಿ ಶಿಲುಬೆ ಎನ್ನುವಂಥದ್ದು ಏನು ಮಾಡುತ್ತಂತೆ? ನಮಗೆ ನೂತನವಾದಂಥ ಸಂಬಂಧವನ್ನು ಕಲ್ಪಿಸುತ್ತೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇರ್ತೀವಿ. ಏನಂತ ಹೇಳ್ತಾ ಇದ್ದಂಥ ವಾಕ್ಯ, ಇವರು ಏನಂತ ಹೇಳ್ತಾ ಇದ್ದ? ಒಂದು ಸಾರಿ ಓದೋಣ. ಪಾಪ, ಯೋಹಾನ್ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಓದ್ರಿ. 1ನೇ ಅಧ್ಯಾಯ 12ನೇ ವಚನ. 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಸಂಬಂಧ ಅಂತ ಇದು? ದೇವರ ಮಕ್ಕಳಾಗುವಂಥ ಸಂಬಂಧ. ಹಲ್ಲೆಲೂಯಾ. ಯಾವ ಅಧಿಕಾರದಲ್ಲಿದ್ದೇವೆ ನಾವು? ದೇವರಿಗೆ ಮಕ್ಕಳಾಗುವಂಥ ಅಧಿಕಾರದಲ್ಲಿದ್ದೇವೆ. ಯಾಕೆಂತಂದರೆ ಶಿಲುಬೆಯ ಮೂಲಕವಾಗಿ ನಾವು ಒಂದೇ ಕುಟುಂಬದವರು ಆಗಿದ್ದೇವೆ. ಶಿಲುಬೆಯ ಮೂಲಕವಾಗಿ ದೇವರು ನಮಗೆ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೋಡ್ತಾ ಇದೆ, ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಶಿಲುಬೆ ಏನಾಗಿದೆ ರೀ? ಕೇವಲ ಕೊರಳಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ಮಾತ್ರವಲ್ಲ,
ಅದೇನಂತೇಳಿ ತಾಳಿಯಲ್ಲಿ ಹಾಕ್ಕೊಳ್ಳುವಂಥದ್ದು ಮಾತ್ರವಲ್ಲ, ಮತ್ತು ಡಿಸೈನ್ ಅಲ್ಲೆಲ್ಲಿ ಕೈಗೆ ಹಚ್ಚ ಹಾಕಿಸ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲ, ಮನೆ ಮೇಲೆ ನಿಲ್ಲಿಸುವಂಥ ಸ್ಥಿತಿಯಲ್ಲ, ಇನ್ನೊಂದು ಮುನ್ನೊಂದು ಕಾರ್ಯ ಅಲ್ಲ. ಶಿಲುಬೆ ಅಂತಂದ್ರೆ ಏನ್ರಿ? ಅದು ಒಂದು ನಮ್ಮನ್ನು ಅಂಗೀಕರಿಸುವಂಥ ಸ್ಥಳವಾಗಿದೆ. ದೇವರು ನಮ್ಮನ್ನು ಅಂಗೀಕರಿಸುವಂಥ, ನೂತನ ಸಂಬಂಧವನ್ನು ಕೊಡುವಂಥ ಸ್ಥಳ, ಪಾಪ ಕ್ಷಮಾಪಣೆಯನ್ನು ಒದಗಿಸಿಕೊಡುವಂಥ ಸ್ಥಳ, ನಮ್ಮನ್ನು ಕುಟುಂಬವಾಗಿ ದೇವರು ಸ್ವೀಕಾರ ಮಾಡುವಂಥ ಸ್ಥಳ, ಕುಟುಂಬದಲ್ಲಿ ಆತನ ತಂದೆಯಾಗಿ ನಾವು ಆತನ ಮಕ್ಕಳಾಗಿರ್ತಕ್ಕಂಥ ಒಂದು ಸ್ಥಳ, ಅದುವೇ ಏನಾಗಿದೆ ರೀ? ಶಿಲುಬೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ, ಯಾರ ಹೆಸರಂತೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟರು ಅವರೆಲ್ಲರಿಗೂ ಕೂಡ ದೇವರು ಏನು ಮಾಡಿದಂತೆ? ಮಕ್ಕಳಾಗುವ ಅಧಿಕಾರ ಕೊಟ್ಟನಂತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವೇನಾಗಿದ್ದೇವೆ? ಆತನ ಹೆಸರಿನ ಮೂಲಕವಾಗಿ, ಆತನಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆಯ ಮೂಲಕವಾಗಿ ನಾವು ಏನಾಗಿದ್ದೇವೆ ರೀ? ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಒಂದು ಹೊಸ ಕುಟುಂಬವಾಗಿ ದೇವರು ನಮ್ಮನ್ನು ಏನು ಮಾಡಿದ? ಏರ್ಪಾಟು ಮಾಡಿದ್ದಾನೆ. ಹಳೆಯ ಆದಾಮ ಮೊದಲನೇ ಆದಾಮ ಅಲ್ಲ, ನಾವು ಕಡೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಆತ್ಮಾನುಸಾರವಾಗಿ ನಡೆಯುವುದಕ್ಕಾಗಿ ಜೀವಿಸುವಂಥವರು ಆಗಿದ್ದೇವೆ ಪ್ರೇರೆ. ಕೊನೆಯದಾಗಿ ಶಿಲುಬೆ ಯಾವ ಒಂದು ನೂತನ ಸಂಬಂಧವನ್ನು ನಮಗೆ ಕೊಡುತ್ತೆ ಎಂಬುದಾಗಿ ನಾವು ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13-16 ವಚನಗಳು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13-16 ವಚನಗಳನ್ನು ಓದಿಕೊಳ್ಳುವಾಗ, ಶಿಲುಬೆ ಎನ್ನುವಂಥದ್ದು ಜಾತಿ ದೇಶಪರ ಅಡ್ಡ ಗೋಡೆಗಳೆಲ್ಲವನ್ನು ಏನು ಮಾಡ್ತೀರಿ? ತೊಲಗಿಸ್ತು ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಓದ್ತೀರಾ? ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನೇ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಮತ್ತೇನು ಹೇಳ್ತದೆ ವಾಕ್ಯ? ಈಗಲಾದರೂ ಏನಂತ ಹೇಳ್ತದೆ ವಾಕ್ಯ? ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಇಸ್ರಾಯೇಲ್ಯರನ್ನ ಇವತ್ತು ಬೆಳಗ್ಗೆ ದೇವರು ಇದೇ ಒಂದು ಆಲೋಚನೆಯನ್ನು ಕೊಟ್ಟರು. ಏನಂತ ಹೇಳಿದ್ರೆ, ಅನೇಕರು ಅಂತಾರೆ ದೇವರಂದರೆ ಇಸ್ರಾಯೇಲ್ಯರ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಆದಾಮ ಅವಳನ್ನು ಉಂಟು ಮಾಡಿದ ದೇವರು ಆತನೇ. ಪಾಪ ಈ ಲೋಕದಲ್ಲಿ ಪ್ರವೇಶ ಮಾಡಿದಂಥ ಸಮಯದಲ್ಲಿ ಒಂದು ನಿಯಮವನ್ನು, ಸಂಕಲ್ಪವನ್ನು, ಚಿತ್ತವನ್ನು ಆತನು ಏರ್ಪಾಟು ಮಾಡಿ, ಸಂಕಲ್ಪವನ್ನು ಏರ್ಪಾಟು ಮಾಡಿ, ಆ ಸಂಕಲ್ಪದ ಮೂಲಕವಾಗಿ ಒಬ್ಬಾತನ ಮೂಲಕವಾಗಿ ಪರಿಶುದ್ಧ ಜನಾಂಗವಾಗಬೇಕಂತೇಳಿ ಒಬ್ಬ ಆತನನ್ನು ದೇವರು ಕರೆದರು ಪ್ರೇರ. ಆತನ ಯಾರ್ರಿ? ಅಬ್ರಹಾಮನು ಎಂಬುದಾಗಿ 11ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇರ್ತೀವಿ. 12ನೇ ಅಧ್ಯಾಯದ ಆದಿಕಾಂಡ ಪುಸ್ತಕದ ಮೊದಲನೇ ವಚನಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ದೇವರು ಅಬ್ರಹಾಮನನ್ನು ಕರೆದಾದ ಮೇಲೆ ಆತನ ಮೂಲಕವಾಗಿ ಈ ಲೋಕಕ್ಕೆ ಆತನು ಇಳಿದು ಬರಬೇಕು ಅಂತೇಳಿ ನೆನೆಸಿ ಆತನೊಂದು ಸಂಕಲ್ಪ ಮಾಡಿದ. ಆ ಅಬ್ರಹಾಮನ ಮೂಲಕವಾಗಿ ಆತನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು, ಮತ್ತೆ ಅಬ್ರಹಾಮನಿಂದ ಇಸ್ಸಾಕನಿಂದ ಯಾಕೋಬನಲ್ಲಿ ಇರತಕ್ಕಂಥ ಮಕ್ಕಳು 12 ಜನ ಮಕ್ಕಳಲ್ಲಿ ಒಂದು ಜನಾಂಗವನ್ನು ದೇವರು ಆರಿಸಿಕೊಂಡ. ಅದೇ ಯಾವ ಜನಾಂಗ? ಯಹೂದ ಜನಾಂಗ, ಯೂದಾ ಜನಾಂಗ ಎಂಬುದಾಗಿ. ಆ ಯೂದಾ ಜನಾಂಗದ ಮೂಲಕವಾಗಿ ರಕ್ಷಣೆ ಎನ್ನುವಂಥದ್ದು ಏನಾಗುತ್ತೆ? ಎಲ್ಲ ಜಾತಿ ಜನಾಂಗದವರಿಗೆ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ತಿಳಿಸ್ತಾ ಇದ್ದಾನೆ. ಯಾರ್ರೀ? ಪೌಲ. ಮೊದಲು ನೀವು ಜನ್ಮದಿಂದ ಅನ್ಯರಾಗಿದ್ದೀರಿ, ದೇವರನ್ನು ಅರಿಯಲಾರದವರಾಗಿದ್ದೀರಿ, ದೇವರನ್ನು ತಿಳಿಯಲಾರದವರಾಗಿದ್ದೀರಿ, ಸತ್ಯ ಏನೆಂಬುದಾಗಿ ನೆನೆಸಿಕೊಳ್ಳಾರದವರಾಗಿದ್ದೀರಿ. ಇಸ್ರಾಯೇಲ್ಯರು ಹೊಂದಿರತಕ್ಕಂಥ ಧರ್ಮಶಾಸ್ತ್ರ ಹಕ್ಕಿನಲ್ಲಿ ಪಾಲಿಲ್ಲದವರು ನೀವು ಆಗಿದ್ದೀರಿ. ಆದರೆ ಈಗ ನೀವು ಅನ್ಯರಲ್ಲ. ಕಾರಣ ಏನಂತಂದ್ರೆ 13ನೇ ವಚನ ಹೇಳ್ತಾ ಇದೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ
ಸಮೀಪಸ್ಥರಾದಿರಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಆತನಲ್ಲಿ ನಂಬಿಕೆ ಇಡೋದ್ರ ಮೂಲಕವಾಗಿ, ಆತನ ರಕ್ತದಲ್ಲಿ ನೀವು ಸಂಪೂರ್ಣವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದ್ರ ಮೂಲಕವಾಗಿ, ಆತನನ್ನು ತಂದೆ ಎಂಬುದಾಗಿ ಕೂಗಿಕೊಳ್ಳೋದ್ರ ಮೂಲಕವಾಗಿ, ಆತನು ನಮ್ಮನ್ನು ಬದುಕಿಸುವಂಥ ಆತ್ಮನಾಗಿದೆ ಎಂಬುದಕ್ಕೆ ತಿಳಿದುಕೊಳ್ಳೋದ್ರ ಮೂಲಕವಾಗಿ ಆತನ ಸಮೀಪಕ್ಕೆ ನೀವು ಬಂದು ನೀವೇನಾಗಿದ್ದೀರಂತೆ? ಸಮೀಪಸ್ಥರಾಗಿದ್ದೀರಿ. ನೀವೀಗ ದೂರಸ್ಥರು ಅಲ್ಲ. ಯಾರ್ಯಾರು ಯೇಸು ಕ್ರಿಸ್ತನ ಬಳಿಗೆ ಸಮೀಪಕ್ಕೆ ಬರ್ತಾರೋ ಅವರೆಲ್ಲರ ಪಾಪಗಳನ್ನು ಆತನ ಏನು ಮಾಡ್ತಾನೆ? ತೊಳೆದು ಪರಿಶುದ್ಧಪಡಿಸಿ ಆತನ ಏನು ಮಾಡಲಿಕ್ಕೆ ಇದಾನಂತಂದರೆ ಎಲ್ಲ ಜಾತಿ ದೇಶ ಅಡ್ಡಗೋಡೆಗಳು ಯಾವ್ಯಾವ ಇದ್ವಂತೆ ಆ ಒಂದು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯ ಇದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತೆ? ಇದ್ದ ದ್ವೇಷ. ಯಾವ ದ್ವೇಷ ಅಂತೆ? ಇದ್ದ ದ್ವೇಷವೆಲ್ಲವನ್ನ ತನ್ನ ಶಿಲುಬೆ ಮೇಲೆ ಆತನೇನು ಮಾಡಿದಂತೆ? ಕೊಂದು ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ಯಾವ ದ್ವೇಷಗಳು ಸೈತಾನನು ಮನುಷ್ಯರಿಗೆ ಮತ್ತು ದೇವರಿಗೆ ಇಟ್ಟಿದ್ನೋ ಆ ಒಂದು ದ್ವೇಷದ ಆತ್ಮಗಳು ಯಾವ್ಯಾವಿದ್ದು ಅದೆಲ್ಲವನ್ನ ದೇವರು ಏನು ಮಾಡಿದಂತೆ? ತೆಗೆದುಹಾಕಿದ. ಅನ್ಯ ಜನರು ಮತ್ತು ಯಹೂದರ ನಡುವೆ ಇದ್ದಂಥ ಹಗೆತನ ಎಲ್ಲವನ್ನ ಕ್ರಿಸ್ತನ ಶಿಲುಬೆಯ ಮೇಲೆ ಏನು ಮಾಡಿದಾರೆ? ನಾಶ ಮಾಡಿದ. ಹಲ್ಲೆಲೂಯಾ. ದೈವಿಕ ಜನಾಂಗದವರು ಎಂಬುದಾಗಿ, ಸ್ವಜನರು ಎಂಬುದಾಗಿ, ದೇವರ ಮಕ್ಕಳು ಎಂಬುದಾಗಿ ಈ ಲೋಕದಲ್ಲಿ ಕರೆಸಿಕೊಳ್ಳುವಂಥ ಯಾರೀ? ಯಹೂದ್ಯರಿಗೂ ಮತ್ತು ಎಲ್ಲ ಅನ್ಯರಿಗಿರ್ತಕ್ಕಂಥ ಎಲ್ಲ ದ್ವೇಷಗಳನ್ನ ದೇವರು, ಭೇದ ಮತ್ತು ಹಗೆತನ ಎಲ್ಲವನ್ನ ಏನು ಮಾಡಿದ್ದಾರೆ? ದೇವರು ತೆಗೆದುಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡಿದಂತೆ? ಒಂದೇ. ಹಲ್ಲೆಲೂಯಾ. ಪ್ರೇಸ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಕ್ರಿಸ್ತನ ನಂಬಿದ ಮೇಲೆ ದೇಶ, ಭಾಷೆ, ಕುಲ, ಜಾತಿ, ಜನಾಂಗ, ವಾಸಿಸುವಂಥ ಸ್ಥಳ ಯಾವುದು ಕೂಡ ಅಡ್ಡ ಬರೋದಿಲ್ಲ. ಯೇಸುವನ್ನು ನಂಬಿದ ಮೇಲೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರಾಗಿದ್ದೇವೆ, ಒಂದೇ ಸಂಸ್ಥಾನದವರಾಗಿದ್ದೇವೆ, ಒಂದೇ ಶಾಲೆಯ ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಆತನ ಶಿಷ್ಯರಾಗಿದ್ದೇವೆ. ಆತನನ್ನು ಎದುರುಗೊಳ್ಳುವ ಸಭೆಯಾಗಿ ಬುದ್ಧಿಯುಳ್ಳ ಕನ್ನಿಕೆ ಯುರೋಪಾದಿಯಲ್ಲಿ ಕಾಯುವಂಥವ್ರು ನಾವು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ಅಡ್ಡಗೋಡೆಗಳಿದ್ದವು ಯಹೂದ್ಯರಿಗೂ ಮತ್ತು ಎಲ್ಲ ಅನ್ಯ ಜನರೆಲ್ಲರಿಗಿರ್ತಕ್ಕಂಥ ದ್ವೇಷ ಎಲ್ಲವನ್ನ ಕ್ರಿಸ್ತನ ಏನು ಮಾಡಿದಂತೆ? ಶಿಲುಬೆಯಲ್ಲಿ ಒತ್ತಿಕೊಂಡು ಆತನ ಏನು ಮಾಡಿದ? ತೀರಿಸಿದ. ನಮ್ಮನ್ನು ಕೂಡ ಆತನು ಸಮೀಪಸ್ಥರನ್ನಾಗಿ ಏನು ಮಾಡಿದ? ಮಾರ್ಪಡಿಸಿದ ಪ್ರೇರ. ಅದರ ಸಲುವಾಗಿ ಶಿಲುಬೆಯಿಂದ ಈ ನೂತನ ಸಂಬಂಧ ಉಳ್ಳವರಾಗಿ ನಾವು ಜೀವಿಸುವುದಕ್ಕೆ ಕರೆಯಲ್ಪಟ್ಟಂಥವರಾಗಿದ್ದೇವೆ ಪ್ರೇರ. ನಾವು ತಿಳಿದುಕೊಳ್ಳಬೇಕು, ಶಿಲುಬೆ ಎನ್ನುವಂಥದ್ದು ಕೇವಲ ಆ ಒಂದು ಕಾಣುವಂಥದ್ದು ಮಾತ್ರವಲ್ಲ, ಅದರ ಹಿಂದೆ ಅದು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಸಂಕೇತ. ಅಲ್ಲಿ ಯಜ್ಞವಾಗಿರ್ತಕ್ಕಂಥ ದೇವರು ಮಾಡಿರ್ತಕ್ಕಂಥ ಒಂದು ತ್ಯಾಗದಲ್ಲಿ ಅಡಗಿರ್ತಕ್ಕಂಥ ಆ ಒಂದು ಆಶೀರ್ವಾದಗಳು ಏನಾಗಿದ್ದವು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು. ಮೊದಲನೇದಾಗಿ ದೇವರು ನಮ್ಮನ್ನು ಅಂಗೀಕರಿಸಿದ ಶಿಲುಬೆಯ ಮೂಲಕವಾಗಿ, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ ಶಿಲುಬೆಯ ಮೂಲಕವಾಗಿ, ಶಿಲುಬೆ ನಮಗೆ ದೇವರ ಮಕ್ಕಳಾಗುವ ಹಾಗೆ ಅಧಿಕಾರ ಕೊಡ್ತು. ಶಿಲುಬೆ ಎಲ್ಲ ಜಾತಿ ದೇಶ ಪರ ಅಡ್ಡ ಗೋಡೆಗಳೆಲ್ಲವನ್ನು ತೊಲಗಿಸಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದು ಎನ್ನುವ ಮಾತನ್ನು ನೆರವೇರಿಸುವ ಹಾಗೆ ಶಿಲುಬೆ ಎನ್ನುವಂಥದ್ದು ಏನು ಮಾಡ್ತಾರೆ? ನಮ್ಮೆಲ್ಲರನ್ನ ಒಂದೇ ಮಾಡ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡ ನೂತನ ಪುರುಷರಾಗಿ ನಾವೇನು ಮಾಡ್ಲಿಕ್ಕಿದ್ದೇವಂತೆ? ಒಂದು ದೇಹವಾಗಿ ಏರ್ಪಾಟಾಗಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಎಲ್ಲ ಸ್ಥಳೀಯ ಸಭೆಗಳು ಏನಾಗ್ತವೆ? ಒಂದು ಸಭೆಯಾಗಿ ಸಾರ್ವತ್ರಿಕ ಸಭೆ ಅಂತ ಹೇಳ್ತೀವಿ ನಾವು. ಹಲ್ಲೆಲೂಯಾ. ಒಂದು ಸಾರ್ವತ್ರಿಕ ಸಭೆಯಾದಾಗ ಆ ಸಭೆಗೆ ತಲೆಯಾಗಿ ಯಾರಿರ್ತಾರೆ? ಕ್ರಿಸ್ತನೇ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. 5ನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ಪೌಲನು ಮರ್ಮಯುಕ್ತವಾಗಿ ಅನೇಕ ಸಂಗತಿಗಳನ್ನು ಏನು ಮಾಡ್ತಾನೆ? ಆತ ತಿಳಿಸ್ತಾನೆ ಪ್ರಿಯರೇ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಶಿಲುಬೆ ನಮ್ಮನ್ನು ಏನು ಮಾಡಿದರೆ? ದೇವರು ಅಂಗೀಕರಿಸುವ ಹಾಗೆ ಮಾಡಿದೆ. ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕವಾಗಿ, ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದೆ. ಶಿಲುಬೆಯಲ್ಲಿ ಸುರಿಸಿರ್ತಕ್ಕಂಥ ರಕ್ತ ನಮ್ಮನ್ನು ದೇವರ ಕುಟುಂಬದಲ್ಲಿ ಸದಸ್ಯರನ್ನಾಗಿ ಮಾಡಿದೆ. ಶಿಲುಬೆಯಲ್ಲಿ ಸುರಿಸಿರ್ತಕ್ಕಂಥ ರಕ್ತ ದೂರವಾಗಿರ್ತಕ್ಕಂಥ ನಮ್ಮನ್ನು ಸಮೀಪಸ್ಥರನ್ನಾಗಿ ಏನು ಮಾಡಿದೆ? ಏರ್ಪಾಟು ಮಾಡಿದೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಶಿಲುಬೆ ನಮ್ಮನ್ನು ಏನು ಮಾಡಲಿಕ್ಕಿದೆ ರೀ? ದೇವರ ಸಂಗಡ ಏರ್ಪಾಟು ಮಾಡುವಂಥ ಒಂದು ಸ್ಥಳವಾಗಿ ಇರುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಶಿಲುಬೆ ಕುರಿತಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಇಷ್ಟು ದಿವಸ ಇದೆಯನ್ನು ಸಹೋದರ ಸಹೋದರಿ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಶಿಲುಬೆ ದೇವರು ನಮ್ಮನ್ನು ಅಂಗೀಕರಿಸಿದಂಥ ಒಂದು ಸ್ಥಳ. ದೇವರು ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟಂಥ ಒಂದು ಸ್ಥಳ. ದೇವರು ತನ್ನ ಕುಟುಂಬದಲ್ಲಿ ನಮ್ಮನ್ನು ತನ್ನ ಮಕ್ಕಳೆಂದು ಸೇರಿಸಿಕೊಂಡಂಥ ಒಂದು ಸ್ಥಳ. ಯಾಕಂದರೆ ಶಿಲುಬೆ ಮುಖ್ಯವಲ್ಲ, ಶಿಲುಬೆಯ ಮೇಲೆ ಯಜ್ಞವಾದಂಥ ಯಜ್ಞ ಪುರುಷನು, ಕುಮಾರನು ಯಾರಿದ್ದನೋ ಆ ಕುಮಾರನು ಮುಖ್ಯ. ಸಹೋದರ ಸಹೋದರಿಯೇ, ಶಿಲುಬೆಗೆ ಮಹತ್ವ ಬಂದಿರುವಂಥದ್ದು ಯೇಸು ಕ್ರಿಸ್ತನು ಅದರಲ್ಲಿ ತಾನು ಬಲಿದಾನವಾಗಿ
ಎಲ್ಲ ಮನುಷ್ಯರ ಪಾಪಗಳನ್ನು ಹೊತ್ತುಕೊಂಡು ಎಲ್ಲ ಮನುಷ್ಯರಿಗಾಗಿ ಬಿಡುಗಡೆಯನ್ನು ಕೊಟ್ಟಾದ ಮೇಲೆ ಅದಕ್ಕಿಂತ ಮೊದಲು ಶಿಲುಬೆಯ ಮರಣ ಅಂದರೆ ಬಹಳ ಘೋರವಾದಂಥ ಮರಣ ಎಂಬುದಾಗಿ ನೆನೆಸ್ತಾ ಇದ್ದರು. ಅದನ್ನು ಭಯಂಕರ ಶಾಪದ ಚಿಹ್ನೆಯಾಗಿ ನೋಡ್ತಾ ಇದ್ರು. ಇವತ್ತು ಆ ಚಿಹ್ನೆ ಆಶೀರ್ವಾದದ ಸಂಕೇತವಾಗಿ ಮಾರ್ಪಾಟಾಗೋದಕ್ಕೆ ಕಾರಣ ಒಂದೇ, ದೇವರು ತಾನು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಎಲ್ಲ ಜನರ ಪಾಪಗಳನ್ನು ಕ್ಷಮಿಸಿ, ಎಲ್ಲ ಮನುಷ್ಯರ ಪಾಪಗಳನ್ನು ಕ್ಷಮಿಸಿ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥ ಎಲ್ಲ ಜನರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಭರಿಸಿ ಆತನು ಎಲ್ಲ ಮನುಷ್ಯರಿಗೆ ವಿಮೋಚನೆಯನ್ನು ಬಿಡುಗಡೆಯನ್ನು ದಯಪಾಲಿಸಿರ್ತಕ್ಕಂಥ ಒಂದು ಸ್ಥಳ. ಪ್ರೇರಿ ಸಂದಲ್ಲ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವ, ನಿಮಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಶಿಲುಬೆಯ ಸಂದೇಶವನ್ನು ಸ್ವಾಮಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನೀನು ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನೀನು ನಮ್ಮನ್ನು ಅಂಗೀಕರಿಸಿದೀಯಪ್ಪ. ಕಡೆಗಣಿಸಲ್ಪಟ್ಟಂಥ ನಮ್ಮನ್ನು ಕರ್ತನೆ ಸ್ವಾಮಿ, ಪಾಪಿಗಳಾದಂಥ ನಮ್ಮನ್ನು ಸ್ವಾಮಿ, ನಮ್ಮ ಪಾಪಗಳನ್ನು ತೊಳೆದು ಕ್ಷಮಾಪಣೆಯನ್ನು ಕೊಟ್ಟು ಸ್ವಾಮಿ ನೀನು ನಮ್ಮನ್ನು ಸ್ವಾಮಿ ನಿನ್ನ ಸಮೀಪಕ್ಕೆ ಕರೆದುಕೊಂಡಿದೆಯಪ್ಪ. ದೇವರೇ, ತಪ್ಪಿ ಹೋದಂಥ ಮಕ್ಕಳಾದಂಥ ನಮ್ಮನ್ನು ಪುನಃ ನನ್ನ ಸ್ವಂತ ಮಕ್ಕಳೇ ಎಂಬುದಾಗಿ ಕರ್ತನೆ ನೀನು ನಮ್ಮನ್ನು ಕರೆದುಕೊಂಡಿರ್ತಕ್ಕಂಥ ಕುಟುಂಬವನ್ನು ಪುನಃ ಕಟ್ಟಿರ್ತಕ್ಕಂಥ ಸ್ಥಳ ಅದು ಶಿಲುಬೆಯಾಗಿದೆ ಎಂಬುದಾಗಿ ತಿಳಿಯಪಡಿಸಿದ್ದೆ. ಸ್ತೋತ್ರ. ಅದೇ ರೀತಿಯಾಗಿ ಸ್ವಾಮಿ ನಮಗಿರುವಂಥ ಅಡ್ಡಗೋಡೆಗಳು, ಸಂಪ್ರದಾಯಗಳು, ಪದ್ಧತಿಗಳು, ಕುಲ, ಜಾತಿ, ಭಯಂಕರವಾಗಿರ್ತಕ್ಕಂಥ ಅಡ್ಡುಗೋಡೆಗಳು ಕರ್ತನ ಯಾವುದು ಆ ಎಲ್ಲ ಅಡ್ಡುಗೋಡೆಗಳ ಮೂಲಕ ತೊಲಗಿಸಿ ಸ್ವಾಮಿ, ದ್ವೇಷಗಳೆಲ್ಲ ಸ್ವಾಮಿ ನೀಗಿಸಿ ಶಿಲುಬೆಯಲ್ಲಿ ಸ್ವಾಮಿ ನಮಗೆ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ ಎಲ್ಲ ಅಡ್ಡುಗೋಡೆಗಳನ್ನು ತೊಲಗಿಸಿ ಕರ್ತನೆ ನಮ್ಮನ್ನು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸುವ ಸಾಧನೆಗಳಾಗಿ ಏರ್ಪಾಟು ಮಾಡಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನಿನ್ನ ಉದ್ದೇಶ ನಿನ್ನ ಚಿತ್ತ ಒಂದೇ ಸ್ವಾಮಿ. ನಾವು ಯಾರು ಹಾಳಾಗಬಾರ್ದು, ನಾಶವಾಗಬಾರ್ದು, ಪಾತಾಳಕ್ಕೆ ಇಳಿದು ಜಾರಿ ಹೋಗಬಾರ್ದು. ನಾವೆಲ್ಲರೂ ಕೂಡ ಸ್ವಾಮಿ ನಿನ್ನಲ್ಲಿ ಸದಾಕಾಲ ಜೀವಿಸಲಿಕ್ಕಾಗುವ ಹಾಗೆ ಭಯಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತು ಸ್ವಾಮಿ. ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆಯ ಭಯಭಕ್ತಿಯ ಜೀವಿತವನ್ನು ಇವರು ಕಟ್ಟಿಕೊಂಡು ನಿನ್ನ ಬರುವಿಕೆಯಲ್ಲಿ ಎತ್ತಲ್ಪಡುವ ಸಭೆಯಲ್ಲಿ ನಾವೆಲ್ಲರೂ ಕಾಣಿಸಿಕೊಳ್ಳುವ ಹಾಗೆ ಅರ್ಹತೆಯುಳ್ಳ ಭಕ್ತಿಯನ್ನು ಮಾಡಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸುವಂದೇ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವ